ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ತಮ್ಮ ಹೆಸರು ಮತ್ತು ನಿಮ್ಮ ವಿಳಾಸವನ್ನು ಹೇಳಿ. ನಾವು ಹುಟ್ಟು ಬೆಳೆದಿದ್ದು ಬಿಳಿಗಿರಿ ಬೆಟ್ಟ. ನಮ್ಮ ತಂದೆಯವರು ಸರ್ಕಾರಿ ಉದ್ಯೋಗದಲ್ಲಿದ್ದರು. ನಮಗೆ ಬುದ್ಧಿ ಬಂದಾಗ ನಾವು ಬಂದಿದ್ದು ಸಿದ್ಧಗಂಗಾ ಮಠದಲ್ಲಿ ಓದಿದ್ವಿ. ನಾವು 68ರಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಒಂದು ಬಟ್ಟೆ ಅಂಗಡಿ ಕೆಲಸಕ್ಕೆ ಸೇರಿಕೊಂಡು ನಾವು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ದೊಂಬಳೂರಿಗೆ ಸೈಕಲ್ ಹೋಗಿ ಸೈಕಲ್ ಬರ್ತಿದ್ವು. ಆಮೇಲೆ ನಮಗೆ ನಾವು ನಮ್ಮಣ್ಣ ಒಟ್ಟಿಗೆ ಇದ್ವು. ಆಮೇಲೆ 72ರಲ್ಲಿ ಒಂದು ಅಂಗಡಿ ಮಾಡಿದ್ವು ಕಪ್ಪಲ್ ಟಾಕೀಸ್ ಪಕ್ಕದಲ್ಲಿ. 38 ವರ್ಷ ಅದೇ ಅಂಗಡಿಯಲ್ಲಿದ್ವು. ಆಮೇಲೆ ಕೇಸ್ ಆಗಿ ಮತ್ತು ಬೇರೆ ಕಡೆ ಅಂಗಡಿ ಹೋಗಿ ಆವಾಗ ನಮಗೆ ಆತ್ಮೀಯರಾಗಿ ತುಂಬ ಜನ ಮುಂದೆ ಸಹಾಯ ಆಯಿತು. ಅವ್ರ ಸೇವೆ ನಮಗೆ ಹಾಗೆವಾಗಿ ನೆನಪಿರುತ್ತೆ. ಅದರಲ್ಲಿ ಕೃಷ್ಣಮೂರ್ತಿಯವರೊಬ್ಬರು, ಅವರು ನಮ್ಮೂರಿನವರು, ನಮ್ಮ ಸಂಬಂಧಕ್ಕೂ ಅಣ್ಣ ತಮ್ಮದಿರು. ಅವರು ಬೆಂಗಳೂರಿಗೆ ಬಂದು ಅವರು ಒಳ್ಳೆಯ ಉದ್ಯೋಗದಲ್ಲಿದ್ದರು. ಆವಾಗ ಅವರು ಫ್ರೆಂಡು ಶಿವರಾಮ್ ಅಂತ ಜಡಿಯ ಎಲ್ಲ ರಿಟೈರ್ಡಾಗಿ ಉದ್ಯೋಗ ಮಾಡಿದ್ರು. ಆಮೇಲೆ ನಾವು ಅವ್ರದ್ದು ಬಂಗಾರಪೇಟೆಯಲ್ಲಿ ಮದುವೆ ಆಯಿತು. ಅವ್ರ ಮದುವೆಗೆ ನಾವೆಲ್ಲ ಹೋಗಿದ್ದು. ಆವಾಗಿಂದ ನಮಗೆ ಪರಿಚಯ. ಅವರಿಂದ ಸುಮಾರು ನಮ್ಮ ಮಗನಿಗೆ ಮುದ್ದೇನಹಳ್ಳಿ ಅಂತ ಸೀಟ್ ಕೊಟ್ಟರು. ಅಲ್ಲಿ ಸತ್ಯ ಸಾಯಿಬಾಬಾ ಆಶ್ರಮದಲ್ಲಿ ಅವರೇ ರೆಕಮೆಂಡ್ ಮಾಡಿ ಪಾಪಕ್ಕೆ ಸೀಟ್ ಕೊಟ್ಟಿದ್ರು. ಆ ಪಾಪ ಅಲ್ಲೇ ಹೋಗಿ ಫುಲ್ ಅಪ್ಪಕ್ಕೆ ಹೋಗಿ ಒಳ್ಳೆ ಎಜುಕೇಷನ್ ಮಾಡಿ ಸಕ್ಸಸ್ ಒಳ್ಳೆ ಒಳ್ಳೆ ಉದ್ಯೋಗ ಸೇರಿದ್ರು. ಈಗ ತಮ್ಮ ಪೂರ್ಣ ಹೆಸರೇನು ಸರ್? ನನಗೆ ಎಚ್ ಚಂದ್ರಶೇಖರಯ್ಯ ಅಂತ. ನಿಮಗೂ ಮತ್ತು ಕೃಷ್ಣಮೂರ್ತಿ ಮಾವವ್ರಿಗೂ ಏನು ಸಂಬಂಧ, ಯಾವ ರೀತಿ ಸಂಬಂಧ? ಒಂದೇ ಊರು. ನಮ್ಮ ತಂದೆ ಅವ್ರ ತಂದೆ ಎಲ್ಲ ಅಣ್ಣ ತಮ್ಮದಿರ್ತಾರೆ. ಒಂದೇ ಜನಾಂಗ. ಅವರು ಒಂದೇ ಕುಲ. ಅವರು ಮೊದಲಿಂದ ನಮಗೆ ಪರಿಚಯ. ಹಾಗಾಗಿ ನಮಗೂ ಅವ್ರಿಗೂ ನಿಮಗೂ ಅವ್ರಿಗೂ ಮೊದಲ ಪರಿಚಯ ಇಲ್ಲ? ಮೊದಲ ಪರಿಚಯ ನಮಗೂ ಅವರು ಆಗಿದ್ದು ಬೆಂಗಳೂರಲ್ಲೇ ಆಯಿತು. ಇಲ್ಲಿ ಯಾವ ಸಂದರ್ಭ, ಯಾವ ದಿನ, ಯಾವ ರೀತಿ ಪರಿಚಯ ಆಯಿತು? ಅದು 72ರಲ್ಲಿ ನಾವು ಒಂದು ಅಂಗಡಿ ಮಾಡಿದ್ವು ರಾಯಲ್ ಲಾಡ್ಜ್ ಪಕ್ಕದಲ್ಲಿ. ಅವಾಗ ಇವ್ರಿಗೆ ಅಪಾಯಿಂಟ್ಮೆಂಟ್ ಆಯಿತು. ಅವರು ಶೇಷೇಂದ್ರಪುರಮಲ್ಲಿ ಇವ್ರ ಸ್ನೇಹಿತರೊಬ್ಬರು ಶಿವರಾಮ್ ಅಂತ ಇಬ್ಬರು ಒಟ್ಟಿಗೆ ರೂಮ್ ಮಾಡ್ಕೊಂಡಿದ್ರು. ಅವಾಗಿಂದ ಪರಿಚಯ. ಆಮೇಲೆ ಅವ್ರ ಮದುವೆ ಆದಮೇಲೆ ಮದುವೆಗೆ ಬಂಗಾರಪೇಟೆಗೆ ಹೋಗಿದ್ವು. ಅವಾಗಿಂದ ಪರಿಚಯ ಮಾಡಿ ಆಮೇಲೆ ಅವರು ಫಸ್ಟ್ ಮನೆ ಮಾಡಿದ್ದು ಚಾಮರಾಜಪೇಟೆ ಉಮಾ ಟಾಕೀಸ್ ಪಕ್ಕದಲ್ಲಿ ಒಂದು ಶೀಟ್ ಮನೆಯಲ್ಲಿ ಹಳೆ ಹೆಂಚಿನ ಮನೇಲಿ ಮನೆ ಮಾಡ್ಕೊಂಡಿದ್ರು. ಆಮೇಲೆ ಕೊನೆಗೆ ದೇವರ ದಯದಿಂದ ದೊಂಬಳೂರು ಪಕ್ಕದಲ್ಲಿ ಜೀವನ್ ಭೀಮಾನಗರದಲ್ಲಿ ಕ್ವಾರ್ಟರ್ಸಲ್ಲಿ ಇದ್ದರು. ಇನ್ನು ಏನು ಸಂತೋಷ ಅಂದರೆ ಅವರೊಟ್ಟಿಗೆ 7 ಅಣ್ಣ ತಮ್ಮದಿರು. ಅದ್ರಲ್ಲಿ ಇವರೇ ದೊಡ್ಡವರು. ಇನ್ನು ಮಿಕ್ಕಿನ 6 ಜನ ತಮ್ಮದಿರೋ ಇವ್ರ ಹತ್ರನೇ ಓದಿದ್ದು. ಇವರೇ ಎಲ್ಲ ಸಹಾಯ ಮಾಡಿದ್ರು. ಇನ್ನೊಂದು ವಿಶೇಷ ಏನಂದರೆ ನಮ್ಮದು ಅಂಗಡಿ ಇತ್ತು. ಅವಾಗ ಶ್ರೀಮತಿ ಹೆಸರು ಅಂಗಡಿ ಹೆಸರು ಕಮಲಾ ಟೆಕ್ಸ್ಟೈಲ್ಸ್ ಅಂತ ಅಂಗಡಿ ಇಟ್ಟಿದ್ದು. ಏನು ಮಾಡ್ತಾ ಇದ್ರಿ? ಬಟ್ಟೆ ಅಂಗಡಿ ನಮ್ಮದೇ. ನಾವೇ ಕೆಲಸಕ್ಕೆ ನಾವೇ ಅಂಗಡಿ ಓಪನ್ ಮಾಡಿ ನಾವೇ ನಡೆಸ್ತಾ ಇದ್ರು. ಅವಾಗ ಅವರು ಶ್ರೀಮತಿ ಅವರು ಕಮಲಮ್ಮ ಅಂತ ಅವ್ರ ಹೆಸರು. ಅವ್ರು ನಮ್ಮ ಅಂಗಡಿ ಬರೋರು. ಅಂಗಡಿ ಬಂದು ಬಟ್ಟೆ ತೊಗೋಬೇಕಾದ್ರೆ ಫಸ್ಟು ಯಜಮಾನಿಗೆ ಅವ್ರಿಗೇನು ಬೇಡಪ್ಪ ನಮ್ಮ ಮೈದ್ರಿಗೆ ಕೊಡಂತ ಅವ್ರು ಯಜಮಾನಿಗೆ ತೊಗೊತಿರಲ್ಲ, ಮೈದ್ರಿಗೆ ಬಟ್ಟೆ ತೊಗೊಂಡವರು. ಹಾಗಾಗಿ 5 ಜನನೂ ಅಲ್ಲೇ ಓದಿದ್ದು. ಅವರಿಂದನೇ 5 ಜನನೂ ಇವತ್ತು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಈ ಕೃಷ್ಣಮೂರ್ತಿ ಮಾವರು ಮದುವೆಗೆ ತಾವು ಹೋಗಿದ್ರಿ, ಮದುವೆ ಹೇಗೆ ನಡೀತು? ಹಳೆ ಕಾಲದ ಮದುವೆ ಸ್ವಾಮಿ. ಬಂಗಾರಪೇಟೆಯಲ್ಲಿ ಮನೆಯಲ್ಲಿ ಆಯ್ತಾ? ಇಲ್ಲ, ಬಂಗಾರಪೇಟೆಯಲ್ಲಿ ಚಿತ್ರದಲ್ಲೇ ಆಯಿತು. ಬಂಗಾರಪೇಟೆ ನಾವು ಅದೇ ಹೊಸ ಜಾಗ. ನಾವು ಬೆಂಗಳೂರಿಂದ ಟ್ರೈನಲ್ಲಿ ಹೋದ ನಮಗೆ. ಇನ್ನೊಬ್ಬರು ಸ್ನೇಹಿತೊಬ್ಬರು ಡಾಕ್ಟರ್ ಶಿವರಾಮ್ ಅಂತ ಇದ್ದಾರೆ ಕಾರಂತ ಅಂತ. ಅವರು ನಾವೆಲ್ಲ ಒಟ್ಟಿಗೆ ಹೋದ್ವು. ಅಲ್ಲೇ ಮದುವೆ ಆಗಿದ್ದು ಅವ್ರದ್ದು ಬಂಗಾರಪೇಟೆಯಲ್ಲಿ. ಹೆಂಗಾಯ್ತು ಮದುವೆ? ಆಗಿನ ಕಾಲಕ್ಕೆ ಚೆನ್ನಾಗಿ ಆಯಿತು. ಮದುವೆಗೆ ಸುಮಾರು ವರ್ಷ ಆಯಿತು, ಚೆನ್ನಾಗಾಯಿತು. ಆಮೇಲೆ ಎಲ್ಲಕ್ಕಿನ್ನ ಶ್ರೀಮತಿಯವರು ಭಾರಿ ಒಳ್ಳೆಯವ್ರು ಬಿಡಿ. ಇವ್ರ ಮನೆಗೆ ತಕ್ಕಂತೆ ಅವರಿಂದ ಇವರು 7 ಜನ ಅಣ್ಣತಮ್ಮಂದಿರು ಒಟ್ಟಾಗಿದ್ರು. ಇವತ್ತು ಅದೇ ಪರಿಸ್ಥಿತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬ ಸಂತೋಷ. ನಿಮಗೂ ಮತ್ತು ಅವರಿಗೆ ಇದ್ದಂಥ ಒಡನಾಟ ಹೇಗಿತ್ತು? ಪ್ರೀತಿ, ವಿಶ್ವಾಸ, ಸಂಬಂಧಿಕರು. ನಮ್ಮ ಕಷ್ಟಕ್ಕೆ ಅವರಾಗೋರು, ಅವ್ರ ಕಷ್ಟಕ್ಕೆ ನಾವು ಆಗವು. ಅಷ್ಟು ಪ್ರೀತಿ ವಿಶ್ವಾಸ ಇತ್ತು. ಅವರು ಮತ್ತು ಅವರ ಸಹೋದರರ ಸಂಬಂಧ ಹೇಗಿತ್ತು? ಅವರು ಅನ್ಯೋನ್ಯವಾಗಿದ್ದರು ಸುಮ್ಮನೆ. ಅವ್ರ ಮೇನ್ ಕಾರಣ ಕೃಷ್ಣಮೂರ್ತಿಯರಿಗೆ ಅವ್ರ ಶ್ರೀಮತಿಯವರು ಭಾರಿ ಮೈದ್ಯರಿಗೆ ಸಪೋರ್ಟ್ ಮಾಡಿ. ಇವ್ರು ಬೆಳಗ್ಗೆದ್ದು ಆಫೀಸ್ಗೆ ಹೋಗ್ಬಿಡೋರು, ಡ್ಯೂಟಿ ಮಾಡ್ತಿದ್ರಲ್ಲ. ಬೇರೆ ಟೈಮಲ್ಲೆಲ್ಲ ಮಕ್ಕಳೆಲ್ಲ ಇನ್ನು 6 ಜನ ಮಕ್ಕಳು ಕೂಡ ಅವ್ರ ಮನೇಲೇ ಇದ್ರಲ್ಲ. ಓಕೆ. ಅವರ ಜೀವನ ವೃತ್ತಿ ಜೀವನದಲ್ಲಿ ಅವರು ಅಧಿಕಾರಿಯಾಗಿ ವಿಧಾನಸೌಧದಲ್ಲಿ ಕೆಲಸ ಮಾಡಿದ್ರು. ಭಾಳಷ್ಟು ವರ್ಷಗಳು ಕೆಲಸ ಮಾಡಿದ್ರು. ಆಮೇಲೆ ರಿಟೈರ್ಡ್ ಆದಮೇಲೆ ಕೂಡ ಸುಮಾರು 15 ವರ್ಷ ಅವರು ಇದ್ದರು. ಐತಿಹಾಸಿಕವಾಗಿ ಅವ್ರದ್ದು ಸಹಾಯ ಮಾಡೋ ಪದ್ಧತಿ ಜಾಸ್ತಿ.
ಅವ್ರ ಕೈಲ ಸಹಾಯ ಬೇರೆಯವ್ರು ಮಾಡ್ತಾಯಿದ್ರು ಅವರು. ಹ್ಞೂ ಈಗ ಅವರಿಂದ ಸುಮಾರು ಜನ ಅವ್ರ ಹೆಸರುಗಳು ಜೀವನ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಅವರಿಗೆ ಅನುಕೂಲ ಆಗಿದೆ. ಯಾವ ರೀತಿ ಅನುಕೂಲ ಆಗಿದೆ? ಇರಲಿಕ್ಕೆ ವ್ಯವಸ್ಥೆ, ಮಕ್ಕಳ ವಿದ್ಯಾಭ್ಯಾಸ ಎಲ್ಲಕ್ಕೂ ಅನುಕೂಲ ಆಗಿದೆ. ಅವರ ಗುಣ ಸ್ವಭಾವ ನಡತೆ ಅವರಿಗೆ ಕೆಟ್ಗುಣ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹೇಳಿದ್ರು ಕನ್ನಡದಲ್ಲಿ ಪಿಕ್ಚರ್ ಬಂದಿತ್ತು ಕಸ್ತೂರಿ ನಿವಾಸ ಅಂತ. ಅದರಲ್ಲಿ ಅದು ಯಾವತ್ತೂ ಕೈ ಈಗನ್ನ ಹೊರತು ಈಗ ಅಂತಿರಲಿಲ್ಲ. ಇವ್ರು ಅದೇ ಪಾಲಿಸಿ ಸೇರಿದವ್ರು ಇವರು. ಯಾವತ್ತೊಬ್ರು ಹಿಂಗೆ ಅಂತಿರಲಿಲ್ಲ, ಈ ಕೈಯಿಂದ ಕೊಡ್ತಿದ್ರು. ಇವರಿಗೆ ಮೋಸ ಅನ್ಯಾಯ ಅವೆಲ್ಲ ನಾವು ಗೊತ್ತಿಲ್ಲ. ಮತ್ತು ಅವರ ಒಂದು ಗುಣ ಸ್ವಭಾವಗಳಿದ್ದಂಥ ನಂಬಿಕೆಗಳು, ವಿಶ್ವಾಸ ಯಾವ ರೀತಿ ಇರ್ತಾ ಇತ್ತು? ಜನ ಅವ್ರನ್ನ ಯಾವ ರೀತಿ ನಿರೂಪಿಸ್ತಾ ಇದ್ರು? ಸಮಾಜದಲ್ಲಿ ಅವರ ಒಂದು ಜನ ಯಾವ ರೀತಿ ನೋಡ್ತಾ ಇದ್ರು? ಅವರು ಅಧಿಕಾರಿಯಾಗಿ ಇವಾಗ ಅಂಡರ್ ಸೆಕ್ರೆಟರಿಯಾಗಿ ಕಂದಾಯ ಇಲಾಖೆ ಭಾಳ ವರ್ಷ ಕೆಲಸ ಮಾಡೋದು. ಸಾಕಷ್ಟು ಜನ KS ಅಧಿಕಾರಿಗಳು ಮತ್ತು ಬೇರೆ ಬೇರೆ ಈ ಚಂದ ಸೆಕ್ರೆಟರಿಯೇಟ್ ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ಅವ್ರ ಸಂಪರ್ಕದಲ್ಲಿದ್ದರು. ನಮ್ಮ ಸಮಾಜ ಕುಂಚಿಟಿಗ ಸಮಾಜದ ಸಾಕಷ್ಟು ಜನ ಅಧಿಕಾರಿ, ನೌಕರರು, ಸಮಾಜದ ವಿವಿಧ ವ್ಯಕ್ತಿಗಳು ಸಂಪರ್ಕದಲ್ಲಿದ್ದರು. ನಮ್ಮ ಕುಂಚಿಟಿಗ ಸಂಘಗಳು ಅಲ್ಲೂ ಕೂಡ ಭಾಳಷ್ಟು ಎಲ್ಲವೂ ಕೆಲಸ ಮಾಡ್ತಾಯಿದ್ರು. ಈ ಸಂಬಂಧ ನಿಮಗೆ ಅರಿವು ಬಂದಂತೆ ಅವರು ಸಲ್ಲಿಸಿದ ಸೇವೆಯಲ್ಲಿ ಈ ಸಂಬಂಧ ಏನೇನು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ಅವ್ರ ಸೇವೆ ಬಾಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಕಣ್ಣಲ್ಲಿ ನೋಡಬೇಕು. ಅವ್ರ ಸಹಾಯ ಅಷ್ಟೇ. ಆಮೇಲೆ ದೇವಸ್ಥಾನಗಳು ಕೆಲಸಗಳು ಅಷ್ಟೇ ಚೆನ್ನಾಗಿ ಮಾಡೋರು. ಊರಲ್ಲಿ ದೇವಸ್ಥಾನ ಕೆಲಸ ಮಾಡಿದ್ರು, ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಮಾಡಿದ್ರು. ಊರಲ್ಲಿ ಯಾವ ದೇವಸ್ಥಾನ ಕೆಲಸ ಮಾಡಿದ್ರು? ಆಂಜನೇಯ ಸ್ವಾಮಿ ದೇವಸ್ಥಾನ, ವೇದೂರ ಸ್ವಾಮಿ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ ಎಲ್ಲ ಮಾಡೋರು. ಎಲ್ಲರೂ ಅವ್ರ ಜಾತ್ರೆಯಲ್ಲಿ ಭಾಗವಹಿಸೋರು. ಓಕೆ ಓಕೆ. ಬೇರೆ ಬೇರೆ ದೇವಸ್ಥಾನಗಳು? ಬೇರೆ ಎಲ್ಲ ದೇವಸ್ಥಾನಕ್ಕೂ ಹೋಗೋರು ಬರೋರು ಅಷ್ಟೇ ಪ್ರೀತಿ ಇತ್ತು ಅವರು. ಓಕೆ. ಅವರು ಮದುವೆ ಆಗೋದಕ್ಕೂ ಮೊದಲು ನೀವು ಅವ್ರಿಗೆ ಪರಿಚಯ ಆಗಿದ್ದಲ್ಲ, ಅವಾಗ ಹೇಗಿದ್ರು ಅವರು? ಅವರು ಭಾರಿ ಅನ್ಯೋನ್ಯವಾಗಿದ್ದರು. ಯಾವ ದುರಭ್ಯಾಸ ಇಲ್ಲ ಅವರಿಗೆ, ಏನಿಲ್ಲ. ಅವರು ಅಡುಗೆ ಅವರೇ ಮಾಡ್ಕೊಂಡವರು, ಅವರೇ ಊಟ ಮಾಡೋರು. ಎಲ್ಲಿ? ಅವ್ರು ಅದೇ ಹೇಳಿದೆ, ಶಿವಪುರದಲ್ಲಿ ರೂಮ್ ಮಾಡ್ಕೊಂಡಿದ್ರು ಅಂತ. ಮದುವೆ ಆದಮೇಲೆ ಚಾಮರಾಜಪೇಟೆ ಉಮಾಟಕ್ಕೆ ಪಕ್ಕದಲ್ಲಿ ಒಂದು ಹೆಂಚಿನ ಮನೆ ಮಾಡಿ ಮೇಲೆ ಇದ್ದರು. ಆಮೇಲೆ ಜೀವನ ಬೆಂಬಲಕ್ಕೆ ಹೋಗಿ ಅಲ್ಲೇ ಸುಮಾರು ವರ್ಷ ಅಲ್ಲೇ ಕಾಡ್ದು ಆಮೇಲೆ ವಿಜಯನಗರಕ್ಕೆ ಮನೆ ಕಟ್ಸ್ಕೊಂಡ್ಬಂದರು. ಅವ್ರಿಗಿಬ್ಬರು ಒಳ್ಳೆ ಹೆಣ್ಮಕ್ಳು ಹುಟ್ಟಿದ್ರು. ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಸಂಬಂಧ ಬೆಳೀತು. ಒಳ್ಳೊಳ್ಳೆ ಇಬ್ರು ಅಳಿದ್ರು, ಅಣ್ಣ ತಮ್ಮದಿರು, ಅಕ್ಕ ತಿನ್ನ ಮದುವೆ ಆದರು. ಅದೊಂದು ಇತಿಹಾಸ. ಅಷ್ಟು ಅನ್ಯೋನ್ಯ ಹೋಗಿದ್ದಾರೆ. ಈಗ ಅವ್ರ ಹೆಸರನ್ನ ಅಳಿದರು ಮಕ್ಕಳು ಉಳಿಸ್ತಾ ಇದ್ದಾರೆ. ಅದು ಸಂತೋಷ. ಈಗ ನಮ್ಮ ಕೃಷ್ಣಮೂರ್ತಿ ಮಾವರು ಅವ್ರ ತಂದೆ ಚಿಕ್ಕಣ್ಣವರು ಅಂತ, ತಾಯಿ ಶಂಕರಮ್ಮಜ್ಜಿಯವರು. ಹೌದು. ಅವರು ಕುಟುಂಬದಲ್ಲಿ ತಂದೆ ತಾಯಿಯೊಂದಿಗೆ ಹೇಗಿದ್ದರು? ಮತ್ತು ನಿಮಗೆ ತಿಳಿದ ಮಟ್ಟಿಗೆ ನೀವು ಅವರ ಒಡನಾಟದಲ್ಲಿ ನಿಮಗೆ ಕಂಡುಬಂಥ ಸತ್ಯ ವಿಚಾರಗಳು? ಚಿಕ್ಕಣ್ಣವರು ಆಗಿನ ಕಾಲದಲ್ಲಿ ಮಾಸ್ತಾಗಿದ್ರು. ಮಾಸ್ತಾಗಿ ನಮ್ಮ ಆಂಜನೇಯ ದೇವಸ್ಥಾನ ಅಂತ ಐತೆ, ಅಲ್ಲೊಂದು ವಿಗ್ರಹ ಮಾಡಿಸ್ಕೊಟ್ರು. ಕುದುರೆ ಸವಾರ ಅವರೇ ಮಾಡಿಸ್ಕೊಟ್ರು ಚಿಕ್ಕಣ್ಣವರು. ಅವ್ರ ಕಾಲದಿಂದನೂ ನಮಗೆ ಪರಿಚಯ. ಅವ್ರ ತಾಯಿ ಶಂಕರಮ್ಮಜ್ಜಿಯವರು ತಂದೆ ಅವರೇ ಜೋಡಿದ್ದಂಗೆ ಸಮಯ ಅವರು. ಇವರು ಅವ್ರು ಬಿಟ್ಟಂಗೆ ಅಷ್ಟು ಜನ ಅನ್ಯೋನ್ಯವಾಗಿದ್ದರು. ಸೊ ಅವರ ದುಡಿಮೆ ಮತ್ತು ಅವರ ವ್ಯವಹಾರ ನಿಷ್ಠೆ ಹೇಗಿತ್ತು? ಮತ್ತು ಇತರೆ ಸ್ನೇಹಿತರಾಗ್ಬೋದು, ಬಂಧು ಬಳಗದೊಂದಿಗೆ ಅವರು ಹೊಂದಿದ್ದಂಥ ಸಂಬಂಧಗಳು, ಅವರು ಉಳಿಸಿಕೊಂಡಂಥ ಮೌಲ್ಯಗಳು, ವಿಶ್ವಾಸ, ನಂಬಿಕೆ, ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದಂತೆ ಯಾವ್ಯಾವ ಘಟನೆಗಳು ನಿಮಗೆ ನೆನಪಾಗ್ತದೆ? ಆ ಥರ ಪ್ರೀತಿ ವಿಶ್ವಾಸ ಮಾಡೋಗಿನ ಕಾಲದಲ್ಲಿ ಸಿಗೋದು ಭಾರಿ ಕಷ್ಟ ಸರ್. ಗೊತ್ತಿಲ್ಲ. ಅವ್ರ ಹತ್ರ ವಿಶ್ವಾಸ ಪಟ್ಕೊಂಡ್ರೆ ಆ ವಿಶ್ವಾಸ ಉಳಿಸ್ಕೊಂಡು ಹೋಗ್ಬಿಟ್ರೆ ಸರ್, ಅದೇ ಸಂತೋಷ. ಓಕೆ. ಸೇವೆಯಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಿಮ್ಗೆ ಯಾವುದಾದ್ರೂ ಆ ಥರ ಸನ್ನಿವೇಶ ನಿಮ್ಮ ಗಮನಕ್ಕೆ ಬಂತಾ? ನಿಷ್ಠೆಯಿಂದ ಮಾಡಿದಂಥದ್ದು, ಆ ಥರ ಬೇರೆ ವ್ಯಕ್ತಿಗಳು ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅಂತೇಳಿ ನಿಮ್ಮ ಎದುರಿಗೆ ಹೇಳಿದಂಥದ್ದು? ಇಲ್ಲ, ಅವ್ರ ಬಗ್ಗೆ ಒಂದು ಅಕ್ಷರ ಒಂದು ಬಿದ್ದಿಲ್ಲ. ಎಲ್ಲರೂ ಅವ್ರು ಹೊಳೆಯಷ್ಟೇ ಹೊರತು ಅವ್ರ ಬಗ್ಗೆ ಹೇಳ್ತಾ ಮಾತಾಡೋ ಕೆಲಸ ಮಾಡಿಲ್ಲ. ಅದರಿಂದ ಅವ್ರು ಕೆಟ್ಟದ್ದು ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಒಳ್ಳೆಯ ಹೆಸರು ಕಂಡು ಅಷ್ಟೇ. ಇವನ್ ರಿಟೈರ್ಡ್ ಆದರೂ ಕೂಡ ಆರೋಗ್ಯವಾಗಿದ್ದರು. ಅವ್ರು ಯಾವ ಕಾಯಿಲೆ ಕಾಸಾಲೆ ಆಸ್ಪತ್ರೆಗೆ ಹೋಗಲಿಲ್ಲ. ಆರಾಮಾಗಿ ಮನೇಲಿ ಜೀವನ ಮಾಡ್ಕೊಂಡು, ಗಂಡ ಹೆಂಡತಿ ಎಲ್ಲ ಜೀವನ ಮಾಡ್ಕೊಂಡು ಸುಖವಾಗಿ ಮನೆಯೇ ಇದ್ದರು. ಅದು ಸಂತೋಷ. ನಿಮ್ಮ ಅಂಗಡಿ ಈಗೇನು ಕಮಲಾ ಟೆಕ್ಸ್ಟೈಲ್ಸ್ಗೆ ಬರ್ತಾ ಇರೋರ ಬಂದಾಗೆಲ್ಲ ಏನು ಖರೀದಿ ಮಾಡ್ತಾಯಿದ್ರು? ಮತ್ತೆ ಎಷ್ಟು ಖರೀದಿ ಮಾಡ್ತಾಯಿದ್ರು? 68ರಿಂದ ಪರಿಚಯ ನಮಗೆ. ಅವ್ರ ಅಂಗಡಿ ಬಂದು ಎಲ್ಲ ನಮಗೆ ವಹಿಸ್ಬಿಡೋರು. ನನಗೆ ಚಂದ್ರು ನಿನ್ಗೇನು ಬೇಕೋ ಅದು ಕೊಡಪ್ಪ, ನೀನು ಎಷ್ಟು ಬೇಕೋ ಅಷ್ಟು ತೊಗೊಳಪ್ಪ ಅಂತೇಳಿ ಅವ್ರಿಗೂ ಯಾವತ್ತು
ಚೌಕಸಿ ಮಾಡೋದಾಗಲಿ ಸೆಲೆಕ್ಷನ್ ಇಲ್ಲ, ಹ್ಮ್. ಸೆಲೆಕ್ಷನ್ ನಮಗೆ ಬಿಟ್ಟವರು. ಹ್ಮ್. ಅವ್ರು ತಮ್ಮದಿರ್ಗೂ ಅಷ್ಟೇ, ಹ್ಮ್. ಆನಂದಂಗೆ ಇದು ಕೊಡು, ಅವ್ನಿಗೆ ಇದು ಕೊಡೋ, ವಿಶ್ವತ್ ಇದು ಕೊಡೋ, ಎಲ್ಲರಿಗೂ ಹೆಸರಿಡೋರು. ಅವ್ರ ಬನೀನು ಅಂಡರ್ವೇರು ಎಲ್ಲ ಅವ್ರಿಗೆ ಕೊಡೋರು. ಹ್ಮ್. ಅದ್ರ ಬಗ್ಗೆ ಅವ್ರು ಮಾತಾಡ್ತಿರಲಿಲ್ಲ. ನಾ ಈ ದುಡ್ಡು ಅಷ್ಟು ದುಡ್ಡು ಕೊಡೋದು. ಹ್ಮ್. ಹ್ಮ್. ಆಮೇಲೆ ಅರ್ಜುನ್ ಸಾಲ ಮಾಡಿ ಅಭ್ಯಾಸ ಅಲ್ಲ, ನಾನು ಸಾಲ ಕೊಟ್ಟು ಇಲ್ಲ, ಸಾಲ ಕೇಳಿಲ್ಲ ನಮ್ಮ ಹತ್ರ. ಹ್ಮ್. ಎಷ್ಟು ಅಂತೀವೋ ಅಷ್ಟು ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್. ಹ್ಮ್. 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 ಓಕೆ ಓಕೆ. ಸೊ ಅವರ ಹವ್ಯಾಸಗಳು ಏನೇನಿತ್ತು ಅಂತ ನಿಮ್ಗೆ ಅನಿಸ್ತದೆ? ಊಟ ತಿಂಡಿ ಆಗ್ಬೋದು, ಬೇರೆ ಎಲ್ಲ ಹವ್ಯಾಸಗಳು ಅಭ್ಯಾಸ ಆಗ್ಬೋದು? ಅವ್ರಿಗೆ ದುರಭ್ಯಾಸ ಏನು ಅಂತಾನೆ ಗೊತ್ತಿಲ್ಲ. ಹಾಂ. ಅವ್ರ ಮನೆ ಊಟ ಮನೆ ತಿಂಡಿ ಅಷ್ಟೇ ಹೊರತು ಹಾಂ. ಈಗ ಒಂದು ಬೀಡಿ ಸಿಗರೇಟಲ್ಲಿ ಇವನ್ ಎಲ್ಲೆಡ್ ಕೂಡ ಆಗ್ತಿರ್ಲಿಲ್ಲ. ಹ್ಮ್. ಆ ಥರ ಈಗಿನ ಕಾಲದಲ್ಲಿ ಅಷ್ಟು ಓದಿ ಇದ್ದವರು ಅವ್ರ ತಾಯಿ ತಂದೆ ತಕ್ಕಂಥ ಮಗ ಹುಟ್ಟಿದ್ರು. ಹ್ಮ್. ಅವ್ರ ಅಣ್ಣನ ಮಕ್ಕಳು ಕೂಡ ತಮ್ಮದೇ ಕೂಡ ಹತ್ತು ಥರ ಫಾಲೋ ಮಾಡಿ ಇವತ್ತು ಅಷ್ಟು ಜನ ಅನ್ಯೋನ್ಯವಾಗಿದ್ದಾರೆ. ಈ ಇತಿಹಾಸದಲ್ಲಿ ನಮ್ಮ ಕಣ್ಣಂಗೆ ನಮ್ಗೆ ಸುಮಾರು ಜನ ಪರಿಚಯ ಇದ್ದಾರೆ. ಹ್ಮ್. ಈ ಥರ ಜನ ಒಬ್ಬರು ಸಿಗೋದಿಲ್ಲ. ಹ್ಮ್. ಹ್ಮ್. ಇವ್ರದ್ದು ಹೆಗ್ಗುರುತಿದ್ದು. ಅವರು ಯಾವಾಗಲೂ ಸೂರ್ಯ ಬೇಕರಿ ಹತ್ರ ಬರೋರಂತೆ. ಹಾಂ, ಸೂರ್ಯ ಬೇಕ್ರಿ. ಗಾಂಧಿನಗರದಲ್ಲಿ ಸೂರ್ಯ ಬೇಕರಿಗೆ ಸೂರ್ಯ ಬೇಕಿದ್ರೆ ನಮ್ಮ ಅಂಗಡಿ ಇದ್ದಿದ್ದು. ಹ್ಮ್. ಈಗ ರಾಯಲ್ ಅಡ್ಜ್ ಕಪಾಲಿ ಟಾಕೀಸ್ ಇತ್ತು, ಅದ್ರ ರಾಯಲ್ ಅಡ್ಜ್ ಅಂತ. ಹ್ಮ್. ರಾಯಲ್ ಅಡ್ಜ್ ಎದುರು ಸೂರ್ಯ ಬೇಕ್ರಿ ಅಂತ. ಹ್ಮ್. ಆ ಸೂರ್ಯ ಬೇಕ್ರಿ ಯಜಮಾನರು ನಾವೇ ಅನ್ಯೋನ್ಯವಾಗಿರೋರು. ಹ್ಮ್. ಅವಾಗ ಕೃಷ್ಣಮೂರ್ತಿಯವ್ರ ಅಂಗಡಿ ಹತ್ರ ಬಂದರೆ ಅಲ್ಲಿ ಅವಾಗ ಎಲ್ಲೂ ಬೇಕ್ರಿಗಳು ಇಷ್ಟಿಲ್ಲ. ಇದು ಭಾರಿ ಹಳೆಯ ಅಯ್ಯಂಗಾರ ಬೇಕ್ರಿ ಇವರು, ಹ್ಮ್. ರಾಮಸ್ವಾಮಿ ಅಯ್ಯಂಗಾರ ಅಂತ. ಅವ್ರ ಮಕ್ಕಳು ರಾಜೀವ್ ಪ್ರಸಾದ್ ಅಂತ ಭಾರಿ ಒಳ್ಳೆ ವ್ಯಕ್ತಿಗಳು. ಹ್ಮ್. ಅದಕ್ಕೆ ಕೃಷ್ಣಮೂರ್ತಿಯವರು ಅಲ್ಲೇ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ರು. ಆ ಸೂರ್ಯ ಬೇಕ್ರಿ ಮೊದಲಿಂದ ಫೇಮಸ್ ಆಗಿದೆ. ಇವತ್ತು ಗಾಂಧಿನಗರದಲ್ಲಿ ಕಬಡ್ಡಿ ಟಾಕೀಸ್ ಇವತ್ತು ಇದೆ ಸೂರ್ಯ ಬೇಕ್ರಿ. ಸೂರ್ಯ ಬೇಕ್ರಿ. ಈಗ ಅವ್ರ ಜೀವನದಲ್ಲಿ ಕಷ್ಟದ ದಿನಗಳು ಅಂತ ನಿಮ್ಗೆ ಯಾವ್ದು ನೆನಪಾಗ್ತದೆ? ನಮ್ಮ ಕಷ್ಟ ಅವ್ರು ನೋಡಿದ್ದೇ ಗೊತ್ತಿಲ್ಲ ಸರ್ ನಮಗೆ. ಹ್ಮ್. ಹ್ಮ್. ಅವ್ರ ಕಷ್ಟ ಆಗಿದ್ರು ಕೂಡ ಇದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ನಮ್ಗೆ ತಿಳಿದೇ ಕಷ್ಟ ಇದೆ ಗೊತ್ತಿಲ್ಲ. ನಾವು ತಿಳಿದಂಗೆ ಅವ್ರು ಕಷ್ಟಪಟ್ಟು ನೋಡಿಲ್ಲ ನಾವು. ಹ್ಮ್. ಅವ್ರು ಸುಖವಾಗಿ ಇದ್ದಂಥ ಗಳಿಗೆ, ಸಂತೋಷವಾಗಿ ಮಾತನಾಡಿದಂಥದ್ದು ಅಥವಾ ಭಾಳ ಸಂತೋಷವಾಗಿಂಥ ಗಳಿಗೆ ನಿಮಗೇನಾದರೂ ನಿಮ್ಮ ಸ್ವಂತ ಜೀವನದಲ್ಲಿ ನಿಮ್ಮ ಮೊದಲಿಂದ 68ರಿಂದ ಅದ್ರ ಪರಿಚಯ. ಅವ್ರು ಇರೋವರೆಗೂ ಅವ್ರ ದುರಭ್ಯಾಸನೂ ಗೊತ್ತಿಲ್ಲ, ಅವ್ರ ಕಷ್ಟ ಇದ್ದು ಅವ್ರ ಕಣ್ಣಲ್ಲಿ ನೀರು ಬಂದಿದ್ದು ಗೊತ್ತಿಲ್ಲ, ಅವ್ರ ಮುಖ ತಪ್ಪಾಗಿದ್ದು ಗೊತ್ತಿಲ್ಲ. ಅವ್ರು ಯಾರ ಥರ ಜಗಳ ಆಡಿದ್ದು ಕೂಗಾಡಿದ್ದು ಕೂಡ ಅವ್ರು ಕೇಳಿಲ್ಲ. ಅವರು ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ರು ಅಂತ ನಿಮಗೆ ಅನಿಸ್ತಾ ಇದೆ? ಅಂದರೆ ಅವರು ಸಹೋದರರ ಸಂಬಂಧ ಆಗ್ಬೋದು, ಅಥವಾ ಸ್ನೇಹಿತರ ವಿಶ್ವಾಸ ಆಗ್ಬೋದು, ಅಥವಾ ನಮ್ಮ ಸ್ವಜಾತಿ ಅಥವಾ ಒಂದು ಕುಲದವರ ನಡುವಿನ ಒಂದು ಬಾಂಧವ್ಯ ಆಗ್ಬೋದು, ಇದರಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರು ಅಂತ ನಿಮ್ಮ ಒಂದು ಅನಿಸಿಕೆ ಬರ್ತದೆ? ಅವ್ರು ಯಾವುದಕ್ಕೆಲ್ಲ ಎಲ್ಲರೂ ಒಂದೇ ಥರ ನೋಡ್ಕೊಂಡ್ರು. ನಮ್ಮವರು ತಮ್ಮವರು ಎಲ್ಲ ಪ್ರೀತಿ ವಿಶ್ವಾಸ, ನಮ್ಮ ಜನ ನಿಮ್ಮ ಜನ ಅಂತೆಲ್ಲ. ಅವ್ರ ಹತ್ರಕ್ಕೆ ಯಾರೋದ್ರು ಕೂಡ ಅವ್ರು ಹೋಗಿದ್ದ ಕೆಲಸ ಅವ್ರ ಕೈಲಾದ್ರೆ ಮಾಡೋರು, ಇಲ್ಲ ಆಗಲ್ಲ ಅಂತ ಹೇಳ್ಬಿಡೋರು. ಅದು ಕೊಡು ಇದು ಕೊಡು ಅಂತ ಅವರು ಆಸೆ ಹುಟ್ಟಿದ್ರೆ ಅಷ್ಟೇ ಮಾಡ್ತಿದ್ವಿ. ಅವ್ರು ಯಾವ ಊಟ ಇಷ್ಟಪಡ್ತಿದ್ರು, ಯಾವ ತಿಂಡಿ ತಿಂತಿದ್ರು? ಊರ ಸಸ್ಯಾಹಾರಿಗಳು ಅವರು. ಊರ ಸಸ್ಯಾಹಾರಿ, ಆದಷ್ಟು ಮನೆ ಊಟ ಮನೆ ತಿಂಡಿನೇ ಹೊರದು ಅವ್ರು ಬೇರೆ ಮಾಂಸಾಹಾರಿಗಳದು ಇವನ್ ಮೊಟ್ಟೆ ಕೂಡ ತಿಂದಿದ್ದು ಅಂತ ಕೇಳಿಲ್ಲ, ನೋಡಿಲ್ಲ. ಸಸ್ಯಾಹಾರಿಗಳು ಸಸ್ಯಾಹಾರಿ ಥರ ಜೀವನ ಮಾಡೋದು. ಬೇರೆ ಸ್ನೇಹಿತರ ಜೊತೆಗೆ ಹೋಟ್ಲಿಗೆ ಹೋಗೋದು, ಬಾರ್ಗೆ ಹೋಗೋದು. ಅವರು ಅದೇ ಒಳ್ಳೆ ಕಲಿದ್ರು ಕೂಡ ಅವ್ರ ಸ್ನೇಹಿತರು ಸುಮಾರು ಜನ ದುರಭ್ಯಾಸಗಳಿತ್ತು. ಆದರೆ ಅವ್ರು ಯಾರು ಸಮಸ್ಯೆನೂ ಮಾಡ್ತಿರ್ಲಿಲ್ಲ. ಎಷ್ಟು ಅಷ್ಟರಲ್ಲಿ ಅವರ ಆರೋಗ್ಯ ಸ್ಥಿತಿ ಅವರೇನು ನೀವು ನೋಡಿದ 1968ರಿಂದ ನೀವು ನೋಡಿದಿರಿ. 1968ರಿಂದ 2023 ಸುಮಾರು ವರ್ಷಗಳು ಜೀವನ. ಸುಮಾರು ಅಲ್ಲಿಗೆ ನೀವು ಹೇಳೋ ಪ್ರಕಾರ 55 ವರ್ಷ ನಿಮ್ಮ ಅವರ ಒಡನಾಟ. 55 ವರ್ಷಗಳ ಒಡನಾಟದಲ್ಲಿ ಅವರ ಜೀವನ ಆರೋಗ್ಯ ಹೇಗಿತ್ತು ಮತ್ತು ಅನ್ನೋದು ನಿಮ್ಮ ತಿಳುವಳಿಕೆ ಪ್ರಕಾರ ಹೇಗೆ ಅನಿಸ್ತದೆ? ಅವರಿಗೆ ಕಾಯಿಲೆ ಅಂತಲೇ ಗೊತ್ತಿಲ್ಲ. ಅವರಿಗೆ ಕಾಯಿಲೆ ಏನು ಅಂತಲೇ ಗೊತ್ತಿರಲಿಲ್ಲ ಅವರಿಗೆ. ನಾವು ಸುಮಾರು ಇಷ್ಟು ವರ್ಷ ವಯಸ್ಸಲ್ಲಿ ಅವ್ರು ಒಂದಿನ ಹಾಸ್ಪಿಟ್ಲ್ ಆಗಿದ್ದಿಲ್ಲ, ನಾವು ಹಾಸ್ಪಿಟ್ಲ್ ನೋಡಿಲ್ಲ ಅವ್ರನ್ನ. ಎಲ್ಲ ಮನೆಯಲ್ಲೇ ಇರೋರು. ಕೊನೆಯಲ್ಲಿ ಸ್ವಲ್ಪ ಅವ್ರಿಗೇನೋ ಅದಾಗಿ ಮನೆಗೆ ಡಾಕ್ಟರ್ ಹೊರತು ಅವ್ರ ಜೀವ ಮನೇಲಿ ಅವರು ಪ್ರಾಣ ಕಳೆದ ಹೊರತು ಹಾಸ್ಪಿಟ್ಲ್ ಪ್ರಾಣ ಕಳೀಲಿಲ್ಲ. ಅವ್ರು ಹೋಗಿದ್ದ ಜೀವ ಅವ್ರಿಗೆ ಗೊತ್ತಿಲ್ಲ. ಕಷ್ಟಪಟ್ಟು ಕೊರಗೆ ಸಾಯಲಿಲ್ಲ ಅವರು. ಆರೋಗ್ಯ ಸಮಾಜವಾಗಿ ಅನ್ಯಾಯವಾಗಿ ಏನು ಮಾಡಿಲ್ಲ. ಅದಕ್ಕೆ ಅವ್ರು ಸಾವೇ ಕಾರಣ. ಈಗ ಅವ್ರ ಬಗ್ಗೆ ನಮ್ಮ ಊರಿನವರು ಮತ್ತು ಹಿತೈಷಿಗಳು ಸ್ನೇಹಿತರೆಲ್ಲ ಏನು ಮಾತಾಡ್ಕೊತಾರೆ ಅಂತ ನಿಮಗೆ? ಅವ್ರ ಬಗ್ಗೆ ಹಿತೈಷಿಗಳು ಅವ್ರಿಗೆ ಅದಕ್ಕೆ ಹೊಗಳ್ತಾರೆ ಹೊರತು ಅವ್ರಿಗೆ ತೆಗ್ಲಕ್ಕೆ ಅವ್ರು ಏನು ಕೆಲಸ ಮಾಡಿಲ್ಲ. ಏನು ತೆಗ್ಲಕ್ಕೂ ಊಟ ಕಂಡು ಹೇಳೋಕ್ಕೂ ಆಗೋದಿಲ್ಲ. ಅಷ್ಟು ಅನ್ಯಾಯವಾಗಿದ್ದಾರೆ. ಇವತ್ತು ಅವ್ರನ್ನ ಬರ್ತಿದ್ದಾರೆ ಅಂತಲೇ ತಿಳ್ಕೊಂಡಿದ್ದಾರೆ, ಸತ್ತಿಲ್ಲ ಅಂತ ತಿಳ್ಕೊಂಡಿಲ್ಲ. ಅವ್ರ ಸತ್ರು ಕೂಡ ಅವರು ಮಾಡಿಕೊಟ್ಟ ನಡವಳಿಕೆ ಚೆನ್ನಾಗಿದೆ ಅಂತ. ಅವರ ದೇವ್ರ ಬಗ್ಗೆ ಇದ್ದಂಥ ನಂಬಿಕೆ, ಪೂಜೆ ಪುರಸ್ಕಾರಗಳು, ಅವ್ರ ಕೈಲಾದಷ್ಟು ಮಟ್ಟಿಗೆ ಬೆಳಗ್ಗೆ ಸಾಯಂಕಾಲ ದೇವ್ರ ಪೂಜೆ ದೇವ್ರ ಕೆಲಸ ಮಾಡ್ಕೊಂಡಿದ್ರು ಅಷ್ಟೇ ಹೊರತು ಬೇರೆ ಯಾವ ದುರಭ್ಯಾಸಗಳು ಅವ್ರಿಗೆ. ಸೊ ಒಟ್ಟಾರೆಯಾಗಿ ನೀವು ಅವರ ಜೀವನ ಸಾರ್ಥಕಮಯವಾಗಿ ಸುಮಾರು 74 ವರ್ಷಗಳು ಪೂರೈಸಿದ್ದೆ ಅವರು ಜೀವನ ಮಾಡಿದರು. ರಿಟೈರ್ಡ್ ಆದಮೇಲೆ 16 ವರ್ಷ ಇತ್ತು. ಸೊ
ಸೊ ನಿಮ್ಮ ಅನಿಸಿಕೆ ಪ್ರಕಾರ ಒಟ್ಟಾರೆ ಜೀವನ ಬಾಲ್ಯದಿಂದ ಅವರ ವೃದ್ಧಾಪ್ಯದವರೆಗೆ ಹೇಗಿತ್ತು ಅಂತ? ಅಂಥ ಜೀವನ 100ಕ್ಕೆ 100 ಒಳ್ಳೆ ಜೀವನ. ಆತ ಜೀವನ ನಮಗೆ ಕಣ್ಣಲ್ಲಿ ಕೈಯಲ್ಲಿ ಬೆಳೆಸೋ ಕೂಡ ಯಾರು ಸಿಗೋದಿಲ್ಲ. ನಮಗೆ ಒಂದೇ ಕೈ ಬಿಟ್ಟು ಮೇಲಕ್ಕೆ ಬರುತ್ತೆ, ಇಲ್ಲಿ ಯಾವ ಬಿಟ್ಟು ಮೇಲಕ್ಕೆ ಬರೋದಿಲ್ಲ. ನಾವು ತಿಳಿದ ಮಟ್ಟಿಗೆ ನನಗೂ 74-75 ವರ್ಷ ಆಯಿತು. ಆ ಥರ ನಿರಳವಾಗಿ ಇದ್ದಂಥ ವ್ಯಕ್ತಿ ನನ್ನ ಕಣ್ಣಿಗೆ ಕಾಣ್ತಿಲ್ಲ. ನೀವು ಅವರು ಸಮಕಾಲೀನರು ಒಂದೇ? ನಮಗವ್ರಿಗೂ 2-3 ವರ್ಷ. ನೀವು ಚಿಕ್ಕವರಾ? ನಾವು ಚಿಕ್ಕವರು. ಹಾಂ, ನೀವು ಚಿಕ್ಕ 2 ವರ್ಷ ಚಿಕ್ಕವರು. ಓಕೆ ಓಕೆ, ಭಾಳ ಸಂತೋಷ ಸರ್. ತಾವು ಸುಮಾರು 55 ವರ್ಷ ನೀವು ಅವರು ಜೊತೆಯಲ್ಲಿ ಇದ್ದೀರಿ, ಸಹೋದರರಾಗಿ. ನಾವು ಅಣ್ಣ ತಮ್ಮದಿರ್ತಾನೆ ಇದ್ದೀವಿ. ಒಂದಾಗಿ ಹುಟ್ಟಿದ್ರು ಕೂಡ ನಮ್ಮ ಬಾಂಧವ್ಯ ಅಣ್ಣ ತಮ್ಮದ್ರ ಬಾಂಧವ್ಯನೇ. ಹಾಂ, ಅದೇ ಅದೇ ಭಾಳ 55 ವರ್ಷ ಅನ್ನೋದು ಭಾಳ ದೊಡ್ಡ ದೀರ್ಘ ಅವಧಿ, 2 ತಲೆಮಾರಿನ ಅವಧಿ. 7 ಜನ ಅಲ್ಲ 8 ಜನ ಅನ್ನೋರು ಹೋಟ್ಲಲ್ಲಿ ತಿನ್ಸೋದು ಬಿಟ್ಬಿಟ್ರು. ಹಾಂ, ಬನ್ನಿ ಅಕ್ಕ ಬನ್ನಿ, ತಾವು ಇಲ್ಲ ತಾವು ಬನ್ನಿ. ತಿನ್ಬಿಟ್ಟಿಲ್ಲ ಟೈಮ್ ಆಯ್ತು. ಅವರು ಸ್ಕೂಲ್ ಡೇ ಇದೆ ಅಂತ ಅಲ್ಲಿ ಮನೆಗೆ ಬಂದಾಗ ಮಾಡ್ಕೊಂಡು ತಿನ್ಬಿಟ್ಟು. ಆಗಲಿ ಸರ್. ಹಾಂ, ಥ್ಯಾಂಕ್ ಯು. ತಾವು ಸಮಯ ಕೊಟ್ಟು ಮಾತನಾಡೋದಕ್ಕೆ. ಅಲ್ಲ ಚಂದ್ರು ಅವರು ಇದು ಪಾಪ ಅವರು ಮನೆಗೆ ಏನು ಸಂತೋಷ ಅಂದ್ರೆ ಅವರಿಬ್ಬರು ಮಕ್ಕಳು ನೋಡಿದ್ರೆ ಅದು ಬೇರೆ ಬಿಡಿ. ಅವ್ರ ತಕ್ಕಂತೆ ಭಗವಂತ ಇನ್ನೊಂದು ಹೇಳ್ತೇನೆ, ನಿಮ್ಮನ್ನು ಹೊಗಳ್ತೀನಿ ಅಂತ ಹೇಳ್ಬೇಡಿ. ಅವ್ರು ಮಾಡಿದ ಒಳ್ಳೆ ಕೆಲಸನೇ ಒಳ್ಳೆ ಅಳಿಗರು ಸಿಕ್ಕಿದ್ದಾರೆ. ಅದೇ ನೆನೆಸ್ತೀವಪ್ಪ, ಅಷ್ಟೇ ಯಾವಾಗ ನೆನ್ಸ್ಕೊಂತೀವಿ ತಮ್ಮದಿರು. ಅದಕ್ಕೆ ಅವ್ರ ತಾಯಿ ಅವ್ರಿಗೆ ಇರ್ಬೇಕು. ಅವ್ರ ತಾಯಿ ತಂದೆ ಚಿಕ್ಕಣ್ಣವ್ರು ತಾಯಿ ತಂದೆ ಅವರು ಹಿಂಗೆ ಸೇಮೇ ನಮ್ಮಳಿಯನ್ನು